ಪಣಂಬೂರು ಅಂತಾರಾಷ್ಟ್ರೀಯ ಬೀಚ್ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರೀ ಗಾಳಿ ಮತ್ತು ಕಡಲಬ್ಬರದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಕಡಲು ಕೊರೆತ ಉಂಟಾಗಿದೆ. ಬೀಚ್ನಲ್ಲಿ ಪ್ರಮುಖ ತಡೆಗೋಡೆಗಿರುವ ಕಚೇರಿ ಮತ್ತು ಟಿಕೆಟ್ ಕೌಂಟರ್ ಪ್ರದೇಶದ ಸಮೀಪ ಕಡಲು ಕೊರೆತ ಕಂಡುಬಂದಿದೆ. ಈ ಭಾಗದಲ್ಲಿ 2 ಮರಗಳು ಧರೆಗುರುಳಿದಿದೆ. ಕೋಸ್ಟ್ ಗಾರ್ಡ್ ಕಚೇರಿ ಇರುವ ಪ್ರದೇಶದಲ್ಲಿ ಮತ್ತಷ್ಟು ಕೊರೆತವಾಗದಂತೆ ತಡೆಗಟ್ಟಲು ಬೃಹತ್ ಕಲ್ಲುಗಳನ್ನು ತಾತ್ಕಾಲಿಕವಾಗಿ ಹಾಕಲಾಗಿದೆ. ಮಳೆ ಪ್ರಮಾಣ ಕಡಿಮೆಯಿದ್ರೂ ಗಾಳಿಯ ವೇಗ ಹೆಚ್ಚಿರುವುದರಿಂದ ಕಡಲಬ್ಬರ ಜಾಸ್ತಿಯಾಗಿದೆ. ಇದೇ ಕಡಲು ಕೊರೆತ ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ. ಬೀಚ್ ವ್ಯಾಪ್ತಿಯುದ್ದಕ್ಕೂ ಕಡಲು ಕೊರೆತ ತಡೆಯಲು ಕಲ್ಲುಗಳಿಂದ ತಡೆಗೋಡೆ ನಿರ್ಮಿಸಲಾಗಿದೆ. ಆದರೆ ತಡೆಗೋಡೆ ಇಲ್ಲದ ಕೆಲವು ಪ್ರದೇಶಗಳಲ್ಲಿ ಕಡಲಬ್ಬರ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇರುವುದು ಕಂಡುಬಂದಿದೆ. ಈ ಭಾಗಗಳಲ್ಲಿ ಮರಳು ಸವೆತವಾಗಿ ಬೀಚಿನ ಸ್ವರೂಪವೇ ಬದಲಾಗ್ತಾ ಇದೆ. ಸದ್ಯ ಮಳೆಗಾಲದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಸಮುದ್ರಕ್ಕಿಳಿಯೋದಕ್ಕೆ ನಿಷೇಧ ಹೇರಲಾಗಿದೆ. ಕಡಲಬ್ಬರ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರದೇಶ ಕೊರೆತಕ್ಕೆ ಒಳಗಾಗುವ ಭೀತಿ ಇದ್ದು ಪ್ರವಾಸಿಗರ ಸಂಚಾರ ಮತ್ತು ಬೀಚ್ ಸುರಕ್ಷೆಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕಿದೆ. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.